ಎಸ್ ಸರ್, ಮೂವರು ಕೂಡ ನಟ ರಾಕ್ಷಸರು ಅಂತಾನೆ ಹೇಳ್ಬೋದು. ಇನ್ನು ಶಿವರಾಜ್ ಕೇರ್ಪೇಟೆ ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಅವ್ರು ಎಲ್ಲಿದ್ದಾರೋ ಕೂತ್ಕೊಳ್ಳಿ ಸರ್, ಸುಮ್ ಕೂತ್ಕೊಳ್ಳಿ ಅಂದ್ರೆ ನಿಮ್ ಬಗ್ಗೆ ವರ್ಣನೆ ಮಾಡ್ತಾ ಇದೀನಿ, ಕೂತ್ಕೊಳ್ಳಿ ಸರ್. ಅವ್ರು ಇದಾರೆ ಅಂದ್ರೆ ನಾವು 100% ಹೊಟ್ಟೆ ತುಂಬಾ ನಗ್ತೀವಿ. ಇನ್ನು ನಮ್ ಗಿರಿ ಸರ್ ಇದಾರೆ ಅಂದ್ರೆ ಕೂಡ ಹೊಟ್ಟೆ ತುಂಬಾ ನಕ್ಕಿ ಒದ್ದಾಡಿ ಹೋಗ್ತೀವಿ. ಸೊ ನಾನೀಗ ಅಂದ್ರೆ ಶೂಟಿಂಗ್ ಸೆಟ್ ಅಲ್ಲಿ ನೀವೆಲ್ಲರೂ ಕೂಡ ಫನ್ ಮಾಡಿದ್ದೀರಾ, ಎಂಜಾಯ್ ಮಾಡಿರ್ತೀರಾ, ಅದನ್ನ ನಾನ್ ನೋಡಿರಲ್ಲ. ಬಟ್ ನೀವೇ ಮಾತಾಡ್ಕೊಂಡ್ರೆ ಅಂದ್ರೆ ಅದು ಒಳ್ಳೊಳ್ಳೆ ಮೆಮೊರಿಗಳು ಹೊರಗೆ ಬರ್ಬೇಕು. ಆ ತರದ ಮಾತುಗಳನ್ನ ದಯವಿಟ್ಟು ಮಾತಾಡ್ಲಿ ಅಂತ ಹೇಳಿ ನನ್ನ ಈ ಮೈಕನ್ನ ನಮ್ಮ ಸರ್ ಇವ್ರು ಕೊಟ್ಬಿಡ್ತೀನಿ. ಇವ್ರು ಮಾತಾಡ್ತಾರೆ, ಸ್ವಲ್ಪ ಫನ್ ಮಾಡಿ, ನಾನು ಎಂಜಾಯ್ ಮಾಡ್ತಾ ಇರ್ತೀನಿ. ಸಿನಿಮಾದ ಬಗ್ಗೆ ಮಾತಾಡ್ತೀನಿ ಸರ್, ಸ್ವಲ್ಪ ಮಾತಾಡಿ ಸರ್. ನಿಮ್ಗೆ ಏನೇನು ಸಿನಿಮಾದಲ್ಲಿ ನನ್ನ ಹೆಸರೇನು? ಬೆಣ್ಣೆ. ಶಾಬಾಸ್. ಅವರು ಅದ ಹೇಳಲ್ಲ, ಓಕೆ, ಹೇಳ್ಬಾರ್ದು. ಮಟನ್. ನಾನ್ ಬೆಣ್ಣೆ, ಮಟನ್. ಸೂಪರ್. ಅನ್ಕೊಂಡಂಗೆ ಬಂದೇ ಇರೋದು, ಅನ್ಕೊಂಡಂಗೆ ಸಖತ್ತಾಗೈತೆ ಆಕ್ಚುಲಿ. ಬೆಣ್ಣೆ ಅಲ್ಲ, ಥೂ, ನಾನ್ ಬೆಣ್ಣೆ ಅಲ್ವಾ, ನನಗೆ ಕನ್ಫ್ಯೂಸ್ ಆಗೋಯ್ತು. ಆ ಮಟನ್ನು ಹೇಳ ಶೂಟಿಂಗ್ ಹೆಂಗಿತ್ತು ಅಂತ ಕೇಳ್ತವ್ರೆ. ತುಂಬಾ ಚೆನ್ನಾಗಿತ್ತು ಶೂಟಿಂಗ್. ಮಾತ್ರ ಶೂಟಿಂಗ್ ಬಗ್ಗೆ ಏನ್ ಹೇಳೋದು, ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಕೆಲಸ. ಮಾತ್ರ ಡೈಲಿ ಮಟನ್, ಕಬ್ಬಿಂಗದಲ್ವೇ ಮಟನ್ ಒಂಚೂರು ಬೆಣ್ಣೆ. ಸುಂದರ ಹೇಳ್ತಾ ಇದ್ದೀನಿ ಅದನ್ನೇ ಹೇಳ್ತಾ ಇರೋದು, ಮಟನ್ ಬೆಣ್ಣೆ ಅಂತಾನೆ ಹೇಳ್ತಾರೆ. ನನಗೂ ಸ್ವಲ್ಪ ಕೊಡಿ ಅಂತ. ಮಟನ್ ಒಂದಲ್ಲ, ಅದಕ್ಕೆ ತುಂಬಾ ಮಜಾ ಆಯ್ತು. ಸ್ಕ್ರಿಪ್ಟ್ ಚೆನ್ನಾಗಿತ್ತು, ಡೈಲಾಗ್ಸ್ ಚೆನ್ನಾಗಿತ್ತು. ಆಸ್ ಅನ್ ಆಕ್ಟರ್ ನಮಗೆ ಆಕ್ಟ್ ಮಾಡಕ್ ತುಂಬಾ ಖುಷಿ ಇರ್ತಾ ಇತ್ತು. ಈ ಸೀನ್ ಮಾಡಿದ್ರೆ ವರ್ಕ್ ಆಗುತ್ತೆ, ಈ ಡೈಲಾಗ್ ಹಿಂಗೆ ವರ್ಕ್ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಯು ಎಂಜಾಯ್ಡ್ ಅ ಲಾಟ್. ನಾವು ಅದನ್ನ ವರ್ಣಿಸಲು ಅಸಾಧ್ಯ ಕೆಲವೊಂದು ಸೀನ್ಗಳನ್ನ ಮಾತ್ರ. ಅದು ನೀವು ನೋಡಿದಾಗ ನಿಮಗೆ ನೀವು ಇಷ್ಟು ಚೆನ್ನಾಗಿ ಆಗ್ತೀರಂದ್ರೆ ಆ ಸೀನ್ ನೋಡಿದ್ರೆ ಇನ್ನೂ ಉಳ್ಳಾಡ್ಕೊಂಡು. ಥಿಯೇಟರ್ ಒಂದೇ ವಾಯ್ಸ್ ಬರೋದು ಯಶೋದವ್ರದ್ದು. ನೋಡ್ತಿರ್ಬೇಕಾದ್ರೆ ನಗೋದು. ಪ್ರಕಾರ ನಿಮ್ದು ವಾಯ್ಸ್ ಜಾಸ್ತಿ ಇರುತ್ತೆ, ಎಕ್ಸ್ಪೆಷಲಿ ಅದೊಂದು ಸೀನ್ಗೆ ಮಾತ್ರ. ಅಂದ್ರೆ ಏನಂದ್ರೆ ನಿಮ್ಮನ್ನ ಈ ಚಿಕ್ಕದನ್ನು ನೀವು ತುಂಬಾ ದೊಡ್ಡದಾಗಿ ಖುಷಿ ಪಡ್ತಿರಲ್ವಾ, ಅಲ್ಲೇನಾಗುತ್ತೆ ಅಂತಂದ್ರೆ ದೊಡ್ಡ ದೊಡ್ಡ ಹಾಸ್ಯಗಳೇ ನಿಮಗೆ ಇನ್ನೆಷ್ಟು ನಗಿಸ್ಬೋದು ಅಂತ. ಚಿಕ್ಕದಾಗಿರುತ್ತೆ ಆದ್ರೆ ನೀವು ಸಿಕ್ಕಾಪಟ್ಟೆ ತುಂಬಾ ಇಂಟೆಲೆಕ್ಚುಯಲ್ ಜೋಕ್ಸ್ ಎಲ್ಲ ಇಲ್ಲ ಇದ್ರಲ್ಲಿ. ಅಯೋಗ್ಯ ಪಾರ್ಟ್ 1 ಅಲ್ಲಿ ಹೆಂಗಿತ್ತು, ಸಾಮಾನ್ಯ ಜನರ ಹಳ್ಳಿ ಜೀವನದ ಅವರ ಏನೋ ಪ್ರತಿ ದಿವಸದ ಆಗುವಗಳಲ್ಲಿ ಬರುವಂತ ಮಾತುಗಳು ಅವೇ ಜೋಕಾಗಿ ಕನ್ವರ್ಟ್ ಆಗ್ತವೆ. ಅಂದ್ರೆ ಹೊಡಿಬಡಿ ಜೀವನ, ಒಂಥರ ಹೊಡಿಬಡಿ ಕತೆಗಳನ್ನ ನೋಡಿ ಮಾತು ದಿನನಿತ್ಯ ನಡೆಯುವಂತದ್ದು. ಬೆಳಗ್ಗೆ ನಡೆಯೋದು ನಡೆಯುತ್ತೆ, ಸಾಯಂಕಾಲ ನಡೆಯೋದು ನಡೆಯುತ್ತೆ, ರಾತ್ರಿ ನಡೆಯೋದು ನಡೆಯುತ್ತಲ್ಲ, ಅದಿದೆ ಇಲ್ಲಿ. ಆಮೇಲೆ ಈಗ ನಾವು ಸೆನ್ಸಾರ್ ಅಂತ ಬಂದಾಗ ಕೆಲವು ವರ್ಡ್ಗಳೆಲ್ಲ ಹೋಗ್ಬಿಡ್ತಾ ತಿಗ ಮುಚ್ಚ ನಡೆಯಿಲ್ಲ ಅನ್ನೋದೆಲ್ಲ ನಮ್ ಕಡೆ ವೆರಿ ಕಾಮನ್ ವರ್ಡ್. ಅದು ಅದೆಲ್ಲ ಒಲ್ಗರಲ್ಲ ನಮ್ಮಲ್ಲಿ. ಅಂದ್ರೆ ಹಳ್ಳಿ ಭಾಷೆನಲ್ಲಿ ನಿಮ್ಗೆ ಅವೆಲ್ಲ ತುಂಬಾ ಈಸಿ. ನಮಗೆ ಆಕ್ಚುಲಿ ಏನಿಂಗ್ ಅಂದ್ಬಿಟ್ಟ ಅನ್ನೋ ತರ ಬರುತ್ತೆ. ಬಟ್ ದಿನ ಬೆಳಗ್ಗೆ ಎದ್ದಿಲ್ಲಿ ಊರೊಳಗಡೆ ನಿಂತ್ಕೊಂಡ್ರೆ ನಿಮ್ಗೆ ಅವೆಲ್ಲ ಗ್ರಾಮ್ಯ ಪದಗಳಾಗೋಗಿದ್ದಾವೆ. ಅಂದ್ರೆ ಅವೆಲ್ಲ ಒಂಥರ ನಾರ್ಮಲ್ ಡೈಲಿ ಯೂಸ್ ಮಾಡುವಂತ ಪದಗಳಾಗೋಗಿದ್ದಾವೆ ಹಳ್ಳಿ ಒಳಗಡೆ. ಆಮೇಲೆ ನಾವು ಚಿಕ್ಕ ವಯಸ್ಸಿಂದ ಕೇಳ್ತಾನೂ ಬೆಳಿತಾನೂ ಆ ತರ ಪದಗಳನ್ನ ಕೇಳ್ಕೊಂಡೇ ಬಂದಿದ್ದೀವಿ. ಆ ತರ ಪದಗಳು ಈ ಸಿನಿಮಾದ ಒಳಗಡೆ ಇಲ್ಲ. ಬಟ್ ನಾನು ಹೇಳಿದ್ದು ಕ್ಯಾಶುವಲ್ ಆಗಿ ನಿಮ್ಮ ಒಂದು ಹಳ್ಳಿನ ಒಂದು ರೌಂಡ್ ಹಾಕ್ಬಿಟ್ರೆ ನಿಮ್ಗೆ ಎಷ್ಟು ನ್ಯಾಚುರಲ್ ಆಗಿ ಪದಗಳು, ಭಾಷೆ, ಮಾತುಗಳೆಲ್ಲ ಸಿಗ್ತವೋ ಅದೇ ತರ ಸರಾಗವಾಗಿ ಅಯೋಗ್ಯ 2 ಕೂಡ ಹೋಗುತ್ತೆ. ಆಮೇಲೆ ಕಾಮಿಡಿ ಅಂದ್ರೆ ಏನ್ ಗೊತ್ತಾ ನಿಮ್ಗೆ, ಈ ಕಾಮಿಡಿ ಇದೆಯಲ್ಲ, ಇಂಥ ಕಾಮಿಡಿ ನಿಮ್ಗೆ ನೋಡಿರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಒಳ್ಳೆ ಕಾಮಿಡಿ. ಕಾಮಿಡಿನಲ್ಲೇ ಇದು ಒಂದು ಕಾಮಿಡಿ. ಈಗ ಕಾಮಿಡಿ ಇದೆಯಲ್ಲ, ನೀವು ಕೇಳ್ತಾ ಹೋದ್ರೆ 1 hour ಕೇಳಿಬೇಕಿದ್ರೆ ಈ ಕಾಮಿಡಿ ಬಗ್ಗೆ ನಾವ್ ಹೇಳ್ತಾನೆ ಹೋಗ್ತೀವಿ. ಎಷ್ಟು ಕಾಮಿಡಿ ಇದೆ, ಒಂದೊಂದು ಒಂದೊಂದರ ಕಾಮಿಡಿ ಇದೆ ಇದರಲ್ಲಿ. ಈಗ ನೀವು ನೋಡ್ತಾ ಇರೋದೇ ಒಂಥರ ಕಾಮಿಡಿನೇ. ಈ ನಗುಗೋಸ್ಕರ ಹೇಳಿದ್ ಇಷ್ಟೊಂದು ಕಾಮಿಡಿ. ಇಷ್ಟು ಕಾಮಿಡಿ ಇದೆ ಒಳಗಡೆ. ಏನ್ ಗೊತ್ತಾ, ಸಿನಿಮಾದಲ್ಲಿ ಇಲ್ಲಿಗೊಂದು ರೊಮ್ಯಾಂಟಿಕ್ ಸಾಂಗ್ ಬಂದ್ಬಿಡ್ಬೇಕು, ಇಲ್ಲಿಗೊಂದು ಐಟಮ್ ಸಾಂಗು, ಇಲ್ಲೊಂದು ಫೈಟು, ಈ ತರ ಬರುತ್ತಲ್ಲ. ಇದಕ್ಕೆ ಕಾಮಿಡಿ ಕೂರಿಸಿರೋದು ಹಂಗಲ್ಲ, ಅದು ಸಿಚುವೇಶನ್ ಹಿಂಗೆ ಆಗ್ತಾ ಹೋಗ್ಬಿಡ್ತದೆ ಅಷ್ಟೇ. ಇಲ್ಲೊಂದು ಸೀನ್ ಕಾಮಿಡಿ ಬೇಕು ಅನ್ನೋದಕ್ಕೋಸ್ಕರ ಕಾಮಿಡಿ ಬರ್ದಿಲ್ಲ. ಆಮೇಲೆ ಆಕ್ಚುಲಿ ಪ್ರಮೋಷನ್ ನೋಡಿದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ, ನಮ್ದು ವಿಡಿಯೋಗಳು ನೋಡಿದ್ರೆ ನೀವು, ಅಂದ್ರೆ ಎಲ್ಲ ಸಿಲಿಯಾಗಿ ಮಾಡ್ತಾ ಇದೀವಿ. ಯಾವ್ದೋ ತುಂಬಾ ಬ್ರಿಲಿಯಂಟ್ ಆಗಿ ತುಂಬಾ ತಲೆ ಉಪಯೋಗಿಸಿ ಏನೇನೋ ಮಾಡ್ತಾ ಇಲ್ಲ. ಈಗ ಸುಮ್ನೆ ಇವರಿಬ್ರು ಬರ್ತಾ ಇರ್ತಾರೆ, ಇವರು ಸಿಲ್ಲಿ ಅಲ್ಲ, ನಾರ್ಮಲ್ ಆಗಿ ಮಾಡ್ತಿದೀವಿ, ಸಿಲ್ಲಿಯಾಗಿ ಏನ್ ಮಾಡ್ತಿಲ್ಲ. ಎಲ್ಲ ಸಿಲ್ಲಿ ಜೋಕ್ಗಳೇ ಜನಗಳಿಗೆ ಸಣ್ಣ ಸಣ್ಣ ನಗು ತರಿಸೋ ತರದ್ದು. ಅಂದ್ರೆ ತುಂಬಾ ಏನೋ ಬ್ರಿಲಿಯಂಟ್ ಆ ತರದ್ದು ಯೋಚನೆ ಮಾಡಿದೇನೆ ಇವರಿಬ್ರು ಮಾತಾಡ್ತಾ ಇರ್ತಾರೆ. ಇವರೇನೋ ಒಂಥರ ಗಿರಿ 7 ಇವನು, ಅದಕ್ಕೆ ಬಣ್ಣಗಳು 7 ಸ್ವರಗಳು 7 ಸಮುದ್ರಗಳು. ಆಮೇಲೆ 7 ಇನ್ನೊಂದು ಹೇಳ್ತಾನೆ, ನಾನು ಒಂದು 7 ಅಂತೀನಿ, ನಾನು 7 ಅಂತಂತಾರೆ. ಅದಕ್ಕೆ ಆಗಸ್ಟ್ 7 ಅಯೋಗ್ಯ 2 ಬಿಡುಗಡೆ ಅಂತ.